ಮೋಡದ ವಿಚಾರದಲ್ಲಿ ಪೂರ್ತಿಯಾಗಿ ಹೊಸ ಆಯಾಮಗಳನ್ನೇ ಇರಾನ್ ಕೊಟ್ಟಿದೆ. ಇರಾನ್ನ ಯುದ್ಧದ ದೊಡ್ಡ ಶಕ್ತಿ ಈಗ ಹಿಂದೂ ಮಹಾಸಾಗರದವರೆಗೂ ಸಹ ಬಂದು ಆ ಕ್ಷಿಪಣಿ ತಲುಪಿರುವಂಥದ್ದು. ಡಿಯಾಗೋ ಗ್ರೇಸಿಯಾ ಗುರಿಯಾಗಿಸಿ ಇರಾನ್ ದಾಳಿಯನ್ನು ಮಾಡಿದೆ. ಹೋರಮ್ ಶಹರ್ 4 ಈ ಒಂದು ಮಿಸೈಲ್ನ ಹೆಸರು. ಅದನ್ನು ಬಳಸಿ ಈಗ ದಾಳಿ ಮಾಡಿದೆ. ಈ ಮೂಲಕವಾಗಿ ಜಗತ್ತಿನ ಮುಂದೆ ಇರಾನ್ ಮಿಸೈಲ್ ಶಕ್ತಿ ಪ್ರದರ್ಶನವನ್ನ ಮಾಡಿದೆ. ಖಮೇನಿ ಸೇನೆಯ ಮಿಸೈಲ್ ಸಾಮರ್ಥ್ಯದ ಬಗ್ಗೆ ಈಗ ವಿಶ್ವದ ನಾಯಕರುಗಳೇ ಕೂತ್ಕೊಂಡು ಚರ್ಚೆಯನ್ನ ಮಾಡ್ತಿದ್ದಾರೆ. ಇಂತಹ ಅತ್ಯಾಧುನಿಕವಾದಂತಹ ಮಿಸೈಲ್ಸ್ ಬಳಕೆಯನ್ನು ಮಾಡ್ತಿದೆ ಅಂತಂದ್ರೆ ಅದರ ಬಳಿ ಇನ್ನೂ ಯಾವೆಲ್ಲ ಮಿಸೈಲ್ಸ್ಗಳಿದ್ದಾವೆ, ಎಷ್ಟು ಸಾಮರ್ಥ್ಯಗಳು ಹೊಂದಿರುವಂತಹ ಮಿಸೈಲ್ಸ್ಗಳಿದ್ದಾವೆ. ನೀವೇನು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ರಲ್ಲ, ಇದೇ ಆ ಮಿಸೈಲ್ ಹೋರಮ್ ಶಹರ್ 4 ಅಂತ. ಈ ಹೋರಮ್ ಶಹರ್ 4 ಅನ್ನುವಂತಹ ಮಿಸೈಲ್ ಅನ್ನ ಇದೇ ಮೊದಲ ಬಾರಿಗೆ ಇರಾನ್ ಬಳಕೆಯನ್ನ ಮಾಡಿದೆ. ಆ ಮೂಲಕವಾಗಿ ಹಿಂದೂ ಮಹಾಸಾಗರಕ್ಕೆ, ಅದರಲ್ಲೂ ಪ್ರಮುಖವಾಗಿ ಈ ಅಮೆರಿಕಾದ ವಾಯುನೆಲೆ ಏನಿತ್ತಲ್ಲ, ಆ ವಾಯುನೆಲೆಯ ಮೇಲೆ ಶ್ರೀಲಂಕಾದಿಂದ ಬಹಳಷ್ಟು ಹತ್ತಿರ ಇರುವಂಥದ್ದು, ಭಾರತಕ್ಕೂ ಸಹ ಹತ್ತಿರ ಇರುವಂತಹ ಪ್ರದೇಶ ಯಾವುದು? ಈ ಒಂದು ಡಿಯಾಗೋ ಗ್ರೇಸಿಯಾ ಆ ಒಂದು ದ್ವೀಪದ ಮೇಲೆ ಈಗ ದಾಳಿಯನ್ನ ಮಾಡಿದೆ. ಯಾಕೆ ಅಂದ್ರೆ ಅಲ್ಲಿ ಅಮೆರಿಕದ ವಾಯುನೆಲೆ ಇದೆ. ಅಮೆರಿಕದ ವಾಯುನೆಲೆ ಇರುವಂತಹ ಎಷ್ಟೇ ದೂರವಾಗಿರುವಂತಹ ಪ್ರದೇಶ ಏನಿದೆ, ಆ ಪ್ರದೇಶ ಮೇಲೆ ದಾಳಿಯನ್ನು ಮಾಡುವಂತಹ ಕೆಲಸವನ್ನ ಖಮೇನಿಯ ಸೇನೆ ಮಾಡ್ತಾ ಇದೆ. ಈಗ ಖಮೇನಿಯ ಸೇನೆಯ ಇಷ್ಟು ದಿವಸಗಳ ಯುದ್ಧದ ಹೋರಾಟದ ರಣನೀತಿಗಳ ಬಗ್ಗೆ ಸ್ವತಃ ಅಮೆರಿಕ, ಇಸ್ರೇಲ್ ಅವರಿಬ್ಬರೂ ಸಹ ಕಂಗೆಟ್ಟು ಹೋಗಿದ್ರು. ಕಾರಣ ಏನು ಅಂದ್ರೆ, ಸ್ವತಃ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳ್ತಾರೆ, ನಾವು ಯುದ್ಧ ಇಷ್ಟು ದಿವಸಗಳ ಕಾಲ ಮುಂದುವರಿಯುತ್ತೆ ಅಂತ ಅನ್ಕೊಂಡೇ ಇರಲಿಲ್ಲ, ಆದಷ್ಟು ಬೇಗ ಯುದ್ಧ ಕೊನೆಗೊಳಿಸ್ತೀವಿ ಅನ್ನುವಂತಹ ವಿಚಾರವನ್ನು ಹೇಳ್ತಾ ಇದ್ರು. ಆದರೆ ಈಗ ಈ ಹೊಸ ಮಿಸೈಲ್ಸ್ ಅನ್ನು ಬಳಕೆ ಮಾಡೋ ಮೂಲಕವಾಗಿ ಯಾವೆಲ್ಲ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಎಫೆಕ್ಟ್ ಆಗುತ್ತೆ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಈ ಒಂದು ಮಿಸೈಲ್ ದಾಳಿ. ಇನ್ನು ಈ ಮಿಸೈಲ್ ದಾಳಿ ಆದ ನಂತರದಿಂದ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರುವಂಥದ್ದು ಅಮೆರಿಕ ಮತ್ತು ಇಸ್ರೇಲ್ಗೆ ಇನ್ನು ಇರಾನ್ ಬಳಿ ಯಾವೆಲ್ಲ ಯುದ್ಧದ ಮಿಸೈಲ್ಸ್ಗಳಿದ್ದಾವೆ, ಯಾವೆಲ್ಲ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳಿದ್ದಾವೆ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಹಾಗಾದ್ರೆ ಇದರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ನಮ್ಮ ಪ್ರತಿನಿಧಿ ವಿದ್ಯಶ್ರೀ ಕೊಡ್ತಾರೆ. ವಿದ್ಯಶ್ರೀ, ಈಗ ಇರಾನ್ ಹೊಸ ಮಿಸೈಲ್ ಅನ್ನ ಬಿಡುಗಡೆ ಮಾಡಿರುವಂತಹ ಕಾರಣಕ್ಕಾಗಿ ಇದರ ಬಗ್ಗೆ ದೊಡ್ಡ ಪ್ರಶ್ನೆಗಳು ಮೂಡ್ತಾ ಇದ್ದಾವೆ. ಹಾಗಿದ್ರೆ ಇರಾನ್ ಬಳಿ ಯಾವೆಲ್ಲ ಅತ್ಯಾಧುನಿಕವಾಗಿರುವಂತಹ ಮಿಸೈಲ್ಸ್ಗಳಿದ್ದಾವೆ ಅನ್ನುವಂತಹ ವಿವರವನ್ನು ಕೊಡೋದಾದ್ರೆ? ಜಗದೀಶ್, ಇರಾನ್ನ ಮೇಲೆ ಇಸ್ರೇಲ್ ಹಾಗೆ ಅಮೆರಿಕ ಜಂಟಿಯಾಗಿ ಯುದ್ಧವನ್ನು ಆರಂಭ ಮಾಡಿದಂಥ ಟೈಮ್ನಲ್ಲಿ ಆರಂಭದಲ್ಲಿ ಅಮೆರಿಕ ಹೇಳಿದ್ದೇನು, ನಮಗೆ ಇರಾನ್ನಲ್ಲಿರುವಂತಹ ಅವರ ಅಣ್ವಸ್ತ್ರ ತಯಾರಿಕೆಗೆ ಬೇಕಾದಂತಹ ಸಾಮಗ್ರಿಗಳನ್ನು ಏನು ಕಲೆಕ್ಟ್ ಮಾಡ್ಕೊಂಡಿದ್ದಾರೆ ಅದನ್ನು ನಾಶ ಮಾಡಬೇಕು, ಯಾವುದೇ ಕಾರಣಕ್ಕೂ ಇರಾನ್ ಅಣ್ವಸ್ತ್ರ ರಾಷ್ಟ್ರವಾಗೋದಕ್ಕೆ ನಾವು ಬಿಡೋದಿಲ್ಲ ಅನ್ನೋದು ಅವರ ಆಬ್ಜೆಕ್ಟಿವ್ ಆಗಿತ್ತು. ಆದರೆ ಯುದ್ಧ ಆರಂಭ ಆಗ್ತಾ ದಿನಗಳು ಕಳೀತಾ ಇದ್ದ ಹಾಗೆ ಅವರು ಮತ್ತೊಂದು ಗುರಿಯನ್ನು ಸೆಟ್ ಮಾಡ್ಕೊಳ್ತಾರೆ. ಯಾಕಂದರೆ ಅಷ್ಟು ಹೊತ್ತಿಗಾಗಲೇ ಅವರಿಗೆ ಅರ್ಥ ಆಗಿತ್ತು, ಇರಾನ್ನ ಮಿಸೈಲ್, ಬ್ಯಾಲಿಸ್ಟಿಕ್ ಮಿಸೈಲ್ಗಳ ಕೆಪಾಸಿಟಿ ಅದು ಗಲ್ಫ್ ರಾಷ್ಟ್ರಗಳ ಮೇಲೆ ಯಾವ ರೀತಿ ದಾಳಿಯನ್ನು ಮಾಡ್ತಾ ಇದೆ, ಜೊತೆಗೆ ಅಮೆರಿಕಾದ ಸೇನಾ ನೆಲೆಗಳನ್ನು ಯಾವ ರೀತಿ ಧ್ವಂಸ ಮಾಡ್ತಾ ಇದೆ, ಇಸ್ರೇಲ್ನ ಮೇಲೆ ಯಾವ ರೀತಿ ಅಟ್ಯಾಕ್ ಮಾಡ್ತಾ ಇದೆ, ಅದು ಅರ್ಥ ಆಗ್ತಾ ಇದ್ದ ಹಾಗೆ ಇರಾನ್ನಲ್ಲಿರುವಂಥ ಅವರ ಬ್ಯಾಲಿಸ್ಟಿಕ್ ಮಿಸೈಲ್ಗಳ ಸ್ಟೋರೇಜ್ ಕೇಂದ್ರಗಳೇನಿದ್ದಾವೆ, ಅಂಡರ್ಗ್ರೌಂಡ್ನಲ್ಲಿರುವಂಥ ಅವರ ಸಂಗ್ರಹಗಾರಗಳು, ಅವರ ಮಿಸೈಲ್ ಲಾಂಚರ್ಗಳು, ಅವರ ಕಂಪ್ಲೀಟ್ ಆ ಮಿಸೈಲ್ ಬ್ಯಾಲಿಸ್ಟಿಕ್ ಮಿಸೈಲ್ಗಳ ಸಿಸ್ಟಮ್ ಏನಿದೆ ಅದನ್ನು ನಾಶಪಡಿಸೋದು ಅಮೆರಿಕಾದ ಉದ್ದೇಶ ಆಗಿಬಿಡುತ್ತೆ ಯುದ್ಧ ಆರಂಭ ಆದಂತಹ ಕೆಲವೇ ದಿನಗಳಲ್ಲಿ. ಯಾಕಂದರೆ ಇರಾನ್ನ ದೊಡ್ಡ ಶಕ್ತಿಯೇ ಮಿಸೈಲ್ಗಳು. ಅಂತಹ ಪವರ್ಫುಲ್ ಮಿಸೈಲ್ಗಳನ್ನು ಇರಾನ್ ದೇಶ ಹೊಂದಿದೆ. ಸುಮಾರು 4000 ಕಿಲೋಮೀಟರ್ವರೆಗೂ ದೂರದಲ್ಲಿರುವಂತಹ ಶತ್ರುವಿನ ಜಾಗವನ್ನು, ಶತ್ರುವಿನ ನೆಲೆಯನ್ನು ಧ್ವಂಸ ಮಾಡಬಲ್ಲಂತಹ ಕೆಪಾಸಿಟಿಯನ್ನು ಹೊಂದಿರುವಂತಹ ಮಿಸೈಲ್ಗಳನ್ನು ಇರಾನ್ ದೇಶ ಹೊಂದಿದೆ. ಯಾವ್ಯಾವ ಮಿಸೈಲ್ಗಳು ಇರಾನ್ ಬಳಿ ಇದ್ದಾವೆ ಅನ್ನೋದರ ಒಂದು ರಫ್ ಡೀಟೇಲ್ಸ್ ಇಲ್ಲಿದೆ. ಮೊದಲನೇದಾಗಿ ಶಹಾಬ್ 1 ಈ ಮಿಸೈಲ್ ಇಲ್ಲೇ ಮೆನ್ಷನ್ ಮಾಡಿದ್ದಾರೆ ನೋಡಿ. ಸುಮಾರು 3000 ಕಿಲೋಮೀಟರ್ ದೂರದಲ್ಲಿರುವಂತಹ ಶತ್ರುವಿನ ಗುರಿಯನ್ನ 300 ಕಿಲೋಮೀಟರ್ ದೂರದಲ್ಲಿರುವಂತಹ ಶತ್ರುವಿನ ಗುರಿಯನ್ನ ಧ್ವಂಸ ಮಾಡುವಂತಹ ಕೆಪಾಸಿಟಿ ಈ ಶಹಾಬ್ 1 ಹಾಗೆ ಫತೇಹ್ 110 ಹಾಗೆ ಈ ಎರಡು ಮಿಸೈಲ್ಗಳಿಗಿದ್ದಾವೆ. ಅದರ ಜೊತೆಗೆ ರ್ಯಾಡ್ 500, ಶಹಾಬ್ 2 ಹಾಗೆ ಫತೇಹ್ 313 ಇವುಗಳ ಕೆಪಾಸಿಟಿ ಏನು ಅಂದ್ರೆ 500 ಕಿಲೋಮೀಟರ್ ದೂರದಲ್ಲಿರುವಂತಹ ಶತ್ರುವಿನ ಗುರಿಯನ್ನ ಧ್ವಂಸ ಮಾಡಬಲ್ಲಂತಹ ಸಾಮರ್ಥ್ಯವನ್ನ ಈ ಮಿಸೈಲ್ಗಳು ಹೊಂದಿದ್ದಾವೆ. ಇರಾನ್ನ ಬತ್ತಳಿಕೆಯಲ್ಲಿರುವಂತಹ ಮತ್ತಷ್ಟು ಪ್ರಬಲ ಮಿಸೈಲ್ಗಳು ಅಂದ್ರೆ ಅದರಲ್ಲಿ ಕ್ವಾಡ್ಸ್ 1 ಬರುತ್ತೆ. ಕ್ವಾಡ್ಸ್ 1 600 ಕಿಲೋಮೀಟರ್ ದೂರದಲ್ಲಿರುವಂತಹ ಗುರಿಯನ್ನ ಧ್ವಂಸ ಮಾಡುತ್ತೆ. ಸದ್ಯ ಕೊಲ್ಲಿ ರಾಷ್ಟ್ರಗಳ ಮೇಲೆ
ತನ್ನ ಸುತ್ತಮುತ್ತ 200, 300, 400, 500 ಕಿಲೋಮೀಟರ್ ದೂರದ ಅಂತರದಲ್ಲಿರುವಂತಹ ಕೊಲ್ಲಿ ರಾಷ್ಟ್ರಗಳ ಮೇಲೆ ಇರಾನ್ ಬಳಕೆ ಮಾಡ್ತಾ ಇರೋದು ಇದೇ ಮಿಸೈಲ್ಗಳನ್ನ. ಇದರ ಜೊತೆಗೆ ಯಾಲಿ ಮಿಸೈಲ್ ಇದೆ, 700 ಕಿಲೋಮೀಟರ್ಸ್ ದೂರ ಸಾಗುತ್ತೆ. ಹಾಗೆ ಜುಲ್ಫಗರ್ ಮಿಸೈಲ್ ಇದೆ, ಅದು 700 ಕಿಲೋಮೀಟರ್ಸ್. ಕ್ವಾಮ್ 1 ಮಿಸೈಲ್ 800 ಕಿಲೋಮೀಟರ್. ಕ್ವಾಡರ್ 380 ಮಿಸೈಲ್ ಇದು 1000 ಕಿಲೋಮೀಟರ್ ದೂರ ಸಾಗುತ್ತೆ. ಶಹಾಬ್ 3 ಬ್ಯಾಲಿಸ್ಟಿಕ್ ಮಿಸೈಲ್ 1300 ಕಿಲೋಮೀಟರ್ ದೂರ ಸಾಗುತ್ತೆ. ಹಾಗೆ ಕೇಬರ್ ಶೇಕನ್ ಮಿಸೈಲ್ 1450 ಕಿಲೋಮೀಟರ್ ದೂರ ಸಾಗುತ್ತೆ. ಇಮಾದ್ 1700 ಕಿಲೋಮೀಟರ್ ದೂರದಲ್ಲಿರುವಂತಹ ಶತ್ರುವಿನ ಗುರಿಯನ್ನ ನಾಶಪಡಿಸಬಲ್ಲಂತಹ ತಾಕತ್ತನ್ನ ಹೊಂದಿದೆ. ಅದರ ಜೊತೆಗೆ ಇವತ್ತು ಬಳಕೆ ಮಾಡಿದ್ಯಲ್ಲ ಆ ಡಿಯಾಗೋ ಗಾರ್ಸಿಯಾ ಅನ್ನುವಂತಹ ದ್ವೀಪದ ಮೇಲೆ, ಅಮೆರಿಕಾದ ನೆಲೆಯ ಮೇಲೆ ಹೊರಂ ಶಹರ್ ಮಿಸೈಲ್, ಆ ಹೊರಂ ಶಹರ್ ಮಿಸೈಲ್ನ ಸಾಮಾನ್ಯ ತಾಕತ್ ಏನು ಅಂದ್ರೆ ಅವರು ಆರಂಭ ಮಾಡಿದಾಗ 2017ರಲ್ಲಿ ಅದನ್ನ ಅವರು ಪ್ರೊಡ್ಯೂಸ್ ಮಾಡಿದಂತಹ ಟೈಮ್ನಲ್ಲಿ 2000 ಕಿಲೋಮೀಟರ್ ಇತ್ತು ಅದರ ಅಂತರ. ಆದರೆ ಈಗ ಅದರ ಇಂಪ್ರೂವೈಸ್ಡ್ ವರ್ಷನ್ ಹೊರಂ ಶಹರ್ 4 ಅದನ್ನ ಇವತ್ತು ಡಿಯಾಗೋ ಗ್ರಾಸಿಯಾ ಮೇಲೆ ಬಳಕೆ ಮಾಡಿರೋದು ಇರಾನ್. ಅದರ ಕೆಪಾಸಿಟಿ ಸುಮಾರು 4000 ಕಿಲೋಮೀಟರ್ಗೂ ದೂರ ಇರುವಂತಹ ಗುರಿಯನ್ನ ಹೊಡೆದು ಹಾಕುವಂತಹ ತಾಕತ್ತನ್ನ ಈ ಮಿಸೈಲ್ ಹೊಂದಿದೆ, ಬ್ಯಾಲಿಸ್ಟಿಕ್ ಮಿಸೈಲ್. ಅದರ ಜೊತೆಗೆ ಗಾದರ್ ಮಿಸೈಲ್ ಇದೆ 2000 ಕಿಲೋಮೀಟರ್. ಹಾಗೆ ಸೆಜಿಲ್ ಮಿಸೈಲ್ ಇದೆ ಅಗೈನ್ 2000 ಕಿಲೋಮೀಟರ್. ಸೋಮಾ ಮಿಸೈಲ್ ಇದೆ 2500 ಕಿಲೋಮೀಟರ್ ದೂರದಲ್ಲಿರುವಂತಹ ಶತ್ರುವಿನ ಗುರಿಗಳನ್ನ ಅಥವಾ ಶತ್ರುವಿನ ನೆಲೆಯನ್ನ ಧ್ವಂಸ ಮಾಡುವಂತಹ ಕೆಪಾಸಿಟಿಯನ್ನ ಅದು ಹೊಂದಿದೆ. ಇನ್ನು ಈಗ ನೀವು ನೋಡ್ತಾ ಇರೋದು ಇವತ್ತು ದಾಳಿಗೆ ಒಳಗಾದಂತಹ ಆ ಡಿಯಾಗೋ ಗಾರ್ಸಿಯಾ ಅಂದ್ರೆ ವಿಫಲ ಯತ್ನ ದಾಳಿ. ಇದನ್ನ ಗುರಿಯಾಗಿಸಿ ಇಲ್ಲಿರುವಂತಹ ಅಮೆರಿಕಾದ ಸೇನಾ ನೆಲೆ ಏನಿದೆ, ನಮಗೆ ಗೊತ್ತಿರಬೇಕು, ಜಗತ್ತಿನಲ್ಲಿ ಸುಮಾರು 750 ಪ್ರದೇಶಗಳಲ್ಲಿ ಅಮೆರಿಕ ತನ್ನ ಸೇನಾ ನೆಲೆಗಳನ್ನು ಹೊಂದಿದೆ. ತನ್ನ ದೇಶ ಹೊರತುಪಡಿಸಿದಂತೆ 80 ವಿದೇಶಿ ನೆಲೆಗಳಲ್ಲಿ ಅಂದ್ರೆ ವಿದೇಶಗಳಲ್ಲಿ 80 ಫಾರಿನ್ ಕಂಟ್ರಿಗಳಲ್ಲಿ ತನ್ನ ಸೇನಾ ನೆಲೆಯನ್ನು ಹೊಂದಿರುವಂತಹ ರಾಷ್ಟ್ರ ಅಮೆರಿಕ. ಈ ಒಂದು ದ್ವೀಪ ಏನಿದೆ ಡಿಯಾಗೋ ಗಾರ್ಸಿಯಾ ಅನ್ನುವಂತಹ ದ್ವೀಪ, ಇದು ಇಂಗ್ಲೆಂಡ್ಗೆ ಸೇರಿದಂತಹ ಅಥವಾ ಬ್ರಿಟನ್ಗೆ ಸೇರಿದಂತಹ ಒಂದು ದ್ವೀಪ. ಆ ದ್ವೀಪದಲ್ಲಿ ಅವರ ಜೊತೆ ಸಹಯೋಗದೊಂದಿಗೆ ಅವರ ನೆಲೆಯ ಜೊತೆಗೆ ಇಲ್ಲಿ ಅಮೆರಿಕ ಕೂಡ ತನ್ನ ನೆಲೆಯನ್ನ ಇಟ್ಕೊಂಡಿದೆ. ಇದು ಹಿಂದೂ ಮಹಾಸಾಗರದಲ್ಲಿ ಬರುತ್ತೆ ಅಂದ್ರೆ ಇಂಡಿಯನ್ ಓಷನ್ ನಲ್ಲಿ. ಭಾರತದಿಂದ ಈ ದ್ವೀಪ ಎಷ್ಟು ದೂರದಲ್ಲಿದೆ ಅಂತ ಕೇಳಿದ್ರೆ ಸುಮಾರು 1700 ಕಿಲೋಮೀಟರ್ ದೂರದಲ್ಲಿ ಈ ದ್ವೀಪ ಬರುತ್ತೆ. ಇದೇ ದ್ವೀಪದ ಮೇಲೆ ದಾಳಿಯನ್ನ ಮಾಡುವಂತಹ ಯತ್ನವನ್ನ, ಇಲ್ಲಿರುವಂತಹ ಅಮೆರಿಕಾದ ಸೇನಾ ನೆಲೆಗಳ ಮೇಲೆ ದಾಳಿಯನ್ನ ಮಾಡುವಂತಹ ಯತ್ನವನ್ನ ಇವತ್ತು ಇರಾನ್ ಮಾಡಿರೋದು. ಆದ್ರೆ ಅದರಲ್ಲಿ ಒಂದು ಮಿಸೈಲ್ ವಿಫಲ ಆದ್ರೆ ಮತ್ತೊಂದು ಮಿಸೈಲ್ನ ಆಗಸದಲ್ಲೇ ಇಂಟರ್ಸೆಪ್ಟ್ ಮಾಡುವಲ್ಲಿ ಅಮೆರಿಕ ಸಕ್ಸಸ್ ಆಗಿದೆ. ಬಟ್ ಬ್ಯಾಲಿಸ್ಟಿಕ್ ಮಿಸೈಲ್ಗಳ ತಾಕತ್ತೇನು ಅಂದ್ರೆ ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನ ರಡಾರ್ನ ಮೂಲಕ ಪತ್ತೆ ಹಚ್ಚೋದಕ್ಕೆ ಕಷ್ಟ ಸಾಧ್ಯ. ಅಕಸ್ಮಾತ್ ಪತ್ತೆ ಹಚ್ಚಿದ್ರೂ ಕೂಡ ಇಲ್ಲಿರುವಂತಹ ಏರ್ ಡಿಫೆನ್ಸ್ ಸಿಸ್ಟಮ್ಗಳಿಗೆ ರಿಯಾಕ್ಟ್ ಮಾಡೋದಕ್ಕೆ ಬಹಳ ಕಡಿಮೆ ಸಮಯ ಇರುತ್ತೆ. ಅಂತಹ ಕಡಿಮೆ ಅವಧಿಯಲ್ಲೂ ಕೂಡ ಈ ಗುರಿಯನ್ನ, ಈ ಜಾಗವನ್ನ, ಈ ದ್ವೀಪವನ್ನ ಗುರಿಯಾಗಿಸಿ ಇರಾನ್ ಮಾಡಿದಂತಹ ಬ್ಯಾಲಿಸ್ಟಿಕ್ ಮಿಸೈಲ್ನ ಅಟ್ಯಾಕ್ ಏನಿದೆ ಅದರಲ್ಲಿ ತನ್ನ ಕಡೆ ಬಂದಂತಹ ಒಂದು ಮಿಸೈಲ್ನ ಇಂಟರ್ಸೆಪ್ಟ್ ಮಾಡುವಲ್ಲಿ ಅಮೆರಿಕಾದ ಸೇನಾಪಡೆ ಸಕ್ಸಸ್ ಆಗಿದೆ. ಜಗದೀಶ್, ಥ್ಯಾಂಕ್ ಯು ವಿದ್ಯಾಶ್ರೀ ನಿಮ್ಮೆಲ್ಲ ಮಾಹಿತಿಗಾಗಿ. ನಮ್ಮ ಪ್ರತಿನಿಧಿ ವಿದ್ಯಾಶ್ರೀ ಸಂಪೂರ್ಣವಂತಹ ವಿವರವನ್ನು ಕೊಡುವಂತಹ ಕೆಲಸವನ್ನು ಮಾಡ್ತಾ ಇದ್ರು. ಯಾವ ಪ್ರದೇಶ ಅದು, ಡಿಯಾಗೋ ಗ್ರೇಸಿಯಾ ಅನ್ನುವಂತಹ ಪ್ರದೇಶ ಎಲ್ಲಿ ಬರುತ್ತೆ, ಆ ದ್ವೀಪ ಎಲ್ಲಿ ಬರುತ್ತೆ, ಅದಾದ ಮೇಲೆ ಸಂಪೂರ್ಣವಾಗಿ ಅಟ್ಯಾಕ್ ಮಾಡೋದಕ್ಕೆ ಪ್ರಯತ್ನವನ್ನು ಪಟ್ಟು ವಿಫಲವಾಗಿದ್ದು ಹೇಗೆ ಅನ್ನುವಂತಹ ವಿವರವನ್ನು ಕೊಡುವಂತಹ ಕೆಲಸವನ್ನು ನಮ್ಮ ಪ್ರತಿನಿಧಿ ಮಾಡಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.